Hi, my dear friends. Welcome to Learn All in One Commerce with Muralidhar Shastri. Today we are TS syllabus assessment of firms and partnership firms. Problem. The problem is as follows. May you can see in the screen. Nikhil, Gagan, and Suman are the partners in the firm equal shares. The profit and loss account for the year ending 31st March 2024 shows the net profit of rupees 42,300 after uh, debiting the following items. First one, the salary is 74,000 each Nikhil and the Gagan. The bonus to the Suman 68,000. Commission to the commission of 19,000, 20,000, and 45,000 is respectively to the total three members. Interest on capital is a 15 percentage, amounting rupees 4,500, 6,000, and 15,000 as paid to the Nikhil, Gagan, and Suman respectively. So we need to assume the problem, and also we need to find out that taxable income and also the tax liability after partners. So this is in the with the condition of an under section 184. Okay, with the section of an 184 we need to find out this problem. So this is the firm. So first of all the firm, and the next particular rupees the two column we need to put it here, the two columns. Then the previous year assessment year we need to write it here. If in case the firm name is given, means we need to write the firm name also. So firstly, the income from the business, the net profit as per the P&L account, as we have been read it all the problem. In the problem, they have been given 42,300. ಅವ್ರು ಕೊಟ್ಟಿರ್ತಕ್ಕಂಥದ್ದು 42,300 ರೂಪಾಯಿ ಪ್ರಾಫಿಟ್ ಅನ್ನು ಕೊಟ್ಟಿದ್ದಾರೆ. ಆ್ಯಡ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಇನ್ ದ ಸೆನ್ಸ್ ಆಫ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಂತಂದರೆ, ಸೊ ಇವೆಲ್ಲದು ಕೂಡ ಏನಾಗಿರಬಾರ್ದಿತ್ತು, ಆ್ಯಕ್ಚುಲಿ ಆ್ಯಡ್ ಆಗಿರಬಾರ್ದಿತ್ತು. ನಮ್ಮ ಏನು ಈ P&L ಅಕೌಂಟನ್ನು ಕೊಟ್ಟಿದ್ದಾನೆ, ಆ P&L ಅಕೌಂಟಲ್ಲಿ ಇವೆಲ್ಲದನ್ನು ಕೂಡ ಆ್ಯಡ್ ಆಗಿರಬಾರ್ದಿತ್ತು. ಸೊ ಆದರೂ ಕೂಡ ಏನಾಗಿದೆ, ಇದು ಆ್ಯಡ್ ಆಗಿದೆ. ಸೊ ಹಾಗಾಗಿ ಇದನ್ನೇನು ಮಾಡಬೇಕು, ಫಸ್ಟ್ಗೆ ಇಲ್ಲಿ ನಾವು ಇದನ್ನು ತೊಗೋಬೇಕು. ಅಂದರೆ ಇದನ್ನೇನು ಮಾಡಬೇಕು, ತೆಗೆದು ಹಾಕಬೇಕು ಅಂತಕ್ಕಂಥದ್ದು. ತೆಗೆದು ಹಾಕಬೇಕಾಗಿರ್ತಕ್ಕಂಥ ಪೋರ್ಷನನ್ನು ಏನು ಮಾಡಬೇಕು, ನಾವೆಲ್ಲದನ್ನು ಕೂಡ ಡಿಸಲೌಡ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕರಿತೀವಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಸ್ಯಾಲ್ರಿ ಟು ದ ಆಲ್ ದ ಪಾರ್ಟ್ನರ್ಸ್, ಸ್ಯಾಲ್ರಿ ಟು ದ ಆಲ್ ದ ಪಾರ್ಟ್ನರ್ಸ್ ಈಸ್ ದಟ್ ಎನ್ ಆ್ಯಂಡ್ ಜಿ ಇಬ್ಬರೇ ಇರ್ತಕ್ಕಂಥದ್ದು, ಇಬ್ಬರಿಗೆ ತೊಗೊಂಡಿದ್ದಾರೆ. ಎನ್ ಆ್ಯಂಡ್ ಜಿ 74,000 ಪ್ಲಸ್ 74,000 ಟೋಟಲ್ ಟುಗೆದರ್ 1,48,000. ನೆಕ್ಸ್ಟ್ ಕಮ್ಸ್ ಟು ದ ಪಾರ್ಟ್ ಆಫ್ ಎನ್ ಎ ಬೋನಸ್ ದಟ್ ದ bonus to the all the partners, we have been paid it only to that the last person. Okay, we have been paid the last person, that is 68,000. The interest on capital about 12%. ನಾನು ಇದನ್ನು ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ದೇ ಹ್ಯಾವ್ ಬಿನ್ ಗಿವನ್ ದ 15%. ಈ 15% ಕೊಟ್ಟಿದ್ದೇನೆ. 15%ಅಲ್ಲಿ 12%ಅನ್ನು ಏನು ಮಾಡಬೇಕಾಗುತ್ತೆ, ನಾವು ಲೆಸ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದ 3%. ಓಕೆ, 3% ಏನಾಗಿದೆ, ಎಕ್ಸೆಸ್ ಆಗಿದೆ. ಸೊ ಎಕ್ಸೆಸ್ ಅಮೌಂಟನ್ನು ಏನು ಮಾಡಬೇಕು, ನಾವು ಔಟರ್ ಸೈಡಲ್ಲಿ ಹಾಕ್ಕೋಬೇಕು. ಓನ್ಲಿ 12% ಈಸ್ ಅಲೌಡ್ ಆಗಿರ್ತದೆ. ಸೊ ಉಳಿಕಿದ್ದು ಎಲ್ಲದು ಕೂಡ ಡಿಸಲೌಡ್ ಆಗಿರ್ತದೆ. ಸೊ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ನೋಡಿ ನೀವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೊಳ್ಳಿ. ಸೊ ಅದಾದ ನಂತರ ಕಮಿಷನ್ ಟು ದ ಆಲ್ ದ ಪಾರ್ಟ್ನರ್ಸ್ ಹೂಮ್ ಸೊ ಎವರ್ ದ ವರ್ಕಿಂಗ್ ಪಾರ್ಟ್ನರ್ ಇಸ್ ದೇರ್, ಆಲ್ ದ ಪಾರ್ಟ್ನರ್ಸ್ ಕಮಿಷನ್ಸ್ಗಳನ್ನು ಏನು ಮಾಡಬೇಕು, ಕಂಪಲ್ಸರಿಯಾಗಿ ನಾವು ತೊಗೊಳ್ಳೇಬೇಕಾಗಿರುತ್ತೆ ಅಂತಕ್ಕಂಥದ್ದು. 19,000, 20,000 ಆ್ಯಂಡ್ ದ 45,000 ಟೋಟಲ್ ಮಾಡಿಕೊಂಡ್ರೆ ವಿ ವಿಲ್ ಗೆಟ್ ದ 3,05,100 ಅಂತಕ್ಕಂಥದ್ದು. ನಮಗೆ ಇದಿಷ್ಟು ಟೋಟಲ್ ಮಾಡಿಕೊಂಡಾಗ ವಿಲ್ ಗೆಟ್ ದ ವ್ಯಾಲ್ಯೂ. ಲೇಟರ್ ದೆನ್ ದಟ್ ವಿ ನೀಡ್ ಟು ಆ್ಯಡ್ ದ 42,300 ಆ್ಯಂಡ್ 3,05,100 total it up and we get the value of 3,47,400. If we have in the problem income relating to the other heads and the tax free incomes, whatever the values is are there, if in case is there the values, we need to consider here. ನಾವು ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಲೆಸ್ ಮಾಡಿಬಿಟ್ಟು ಏನು ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು. ಅದನ್ನು ಲೆಸ್ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಾಲ್ಯೂವನ್ನು ನಾವೇನಂತ ಕರಿತೀವಿ, ಬುಕ್ ಪ್ರಾಫಿಟ್ಟು. ನಮಗೆ ಈ ಪ್ರಾಬ್ಲಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯಾಲ್ಯೂಸ್ಗಳು ಇಲ್ಲ. ಸೊ ನಿಲ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಬುಕ್ ಪ್ರಾಫಿಟ್ ಎಷ್ಟು ಬರುತ್ತೆ, ಸೇಮ್ 47,400 ಅಂತಕ್ಕಂಥದ್ದು ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾಲ್ರಿ ಅಲೋಬಲ್ ಅಂಡರ್ ಸೆಕ್ಷನ್ ದ 40B ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡೋದು ಯಾವ ರೀತಿ ಅಂತ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 40B ಕ್ಯಾಲ್ಕುಲೇಷನ್ಸ್ ರಿಗಾರ್ಡಿಂಗ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ 3,90%, 2,70,000 ಕಂಪಲ್ಸರಿ ಇದು ಇಷ್ಟೇ ಇರುತ್ತೆ ಅಂತಂದು ಹೇಳಿದೆ ನಾನು. ಸೊ ಆನ್ ದ ನೆಕ್ಸ್ಟ್ ರಿಮೈನಿಂಗ್ ಬ್ಯಾಲೆನ್ಸ್ಗೆ 60% ಮಾಡಬೇಕು. 3,47,400 ಇದೆ, ಅದರಲ್ಲಿ 3,00,000 ಹೋಯಿತು. ರಿಮೈನಿಂಗ್ ಬ್ಯಾಲೆನ್ಸು 47,400 ಇದಕ್ಕೆ 60% ಮಾಡಿದೆ ಅಂದರೆ 28,440 ರೂಪೀಸ್ ಬಂತು. ಇವೆರಡನ್ನು ಟೋಟಲ್ ಮಾಡಿಕೊಂಡಾಗ ವೆನ್ ವಿ ಹ್ಯಾವ್ ಬಿನ್ ಟೋಟಲ್ ಅಪ್ ದೀಸ್ ಟೂ ಥಿಂಗ್ಸ್, ವಿ ಗೆಟ್ ದ ವ್ಯಾಲ್ಯೂ ಆಫ್ 2,98,440 ರೂಪೀಸ್ ಆರ್ ಮಿನಿಮಮ್. ಇದಕ್ಕೆ ಮಿನಿಮಮ್ ಎಷ್ಟು ವ್ಯಾಲ್ಯೂ ಇದೆ ಅಂತಂದರೆ 150 ರೂಪೀಸ್. ಸಾರಿ, ಸೊ ಇದಕ್ಕೆ ಮಿನಿಮಮ್ ಎಷ್ಟು ವ್ಯಾಲ್ಯೂ ಇದೆ ಅಂದರೆ 1,50,000 ಇದೆ.
ಇದಿಷ್ಟು ಕ್ಯಾಲ್ಕುಲೇಷನ್ಸ್‌ಗಳನ್ನ ನೋಡ್ಕೊಳ್ಳಿ. ನಿಮಗೆ 1,50,000 ಅಂತಕ್ಕಂಥದ್ದು ಮಿನಿಮಮ್ ಇದೆ. ಸೊ ವಿಚ್ ಎವರ್ ಈಸ್ ಹೈಯರ್ ಇವೆರಡರಲ್ಲಿ ಯಾವ್ದು ಹೈಯರ್ ಇದೆ ಅದೇ ವ್ಯಾಲ್ಯೂವನ್ನು ಏನು ಮಾಡಬೇಕಾಗುತ್ತೆ ನಾನಿಲ್ಲಿ ತಗೋಬೇಕಾಗುತ್ತೆ. 2,98,440 ಈಸ್ ದ ಹೈಯರ್ ವ್ಯಾಲ್ಯೂ. ಸೊ ಐ ಹ್ಯಾವ್ ಬೀನ್ ಕನ್ಸಿಡರ್ ಇಟ್ ಹಿಯರ್ ದ 2,02,40 ರೂಪೀಸ್. ಸೊ ಮತ್ತೆ ಬರೋಣ, ಈ ಪ್ರಾಬ್ಲಮ್ ಈ ಕಡೆ ಕಂಟಿನ್ಯೂ ಆಗುತ್ತೆ. 2,98,400 2,98,440 ರೂಪೀಸ್ ಏನಾಯಿತು, ವಿಚ್ ಎವರ್ ಈಸ್ ಹೈಯರ್ ಅಂತಂತೇಳಿ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ. ಮತ್ತೆ ಆರ್ ಅಂತಂತೇಳಿ ಹಾಕ್ಕೋಬೇಕು. ಹೌದಾ? ಆರ್ ಅಂತಂತ ಹೇಳಿ ಹಾಕ್ಕೊಂಡು ಆಕ್ಚುಯಲ್ ಸ್ಯಾಲರಿ ಪೇಡ್ ಟು ದ ವರ್ಕಿಂಗ್ ಪಾರ್ಟ್ನರ್ಸ್. ನೆನ್ಪಿಟ್ಕೊಳ್ಳಿ, ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವ್ರಿಗೆ ಮಾತ್ರನೇ ಏನಾಗಿರ್ಬೇಕು, ಇದು ಸ್ಯಾಲರಿಗಳನ್ನಾಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು ಪೇಡ್ ಮಾಡಿರಬೇಕು. ಅದರ್ ದೆನ್ ದಟ್ ಬೇರೆ ಯಾರಾದರೂ ಕೂಡ ಇದ್ದರೆ ಇಟ್ ಈಸ್ we will not take into consideration. That values are not going to take into consideration. ಓನ್ಲಿ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದರೆ ಮಾತ್ರ ಏನು ಮಾಡಬೇಕು, ತೊಗೋಬೇಕು. ಸ್ಯಾಲ್ರಿ ಇಬ್ಬರಿದ್ದಾರೆ, ಇಬ್ರಿಗೂ ಕೂಡ ವರ್ಕಿಂಗ್ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಆಗಲೇ 1,48,000 ತೊಗೊಂಡಿದ್ವಿ, ಸೇಮ್ 1,48,000. ಬೋನಸ್ ಕೂಡ ಇವನು ಕೂಡ ವರ್ಕಿಂಗ್ ಪಾರ್ಟ್ನರ್ ಇದ್ದಾನೆ. ಸೊ ಹಾಗಾಗಿ 68,000 ಕೊಟ್ಟಿದ್ದಾನೆ. ಕಮಿಷನ್ ಕೂಡ ಕೊಟ್ಟಿದ್ದಾರೆ 84,000. ಇವರು ಕೂಡ ವರ್ಕಿಂಗ್ ಪಾರ್ಟ್ನರ್ ಇರೋದ್ರಿಂದ, ಮೂರು ಜನನು ವರ್ಕಿಂಗ್ ಪಾರ್ಟ್ನರ್ ಇರೋದ್ರಿಂದ ಮೂರು ಜನರ ವ್ಯಾಲ್ಯೂಸ್ಗಳನ್ನು ಏನು ಮಾಡಿದ್ವಿ ನಾವು ಕ್ಯಾಲ್ಕುಲೇಷನ್ಸ್ಗೆ ತೊಗೊಂಡ್ವಿ. ಟೋಟಲ್ ಮಾಡಿದ್ವಿ, ಇದಿಷ್ಟು ವ್ಯಾಲ್ಯೂ ಎಷ್ಟು ಬಂತು, 3,00,000 ಬಂತು. ಓಕೆ, ಟೋಟಲ್ ಮಾಡಿದಾಗ ಎಷ್ಟು ಬಂತು ವ್ಯಾಲ್ಯೂ, 3,00,000 ಅಂತಕ್ಕಂಥದ್ದು ಬಂತು. ಇದರಲ್ಲಿ ನೋಡಿರಿ 2,98,440 ಅದರ ಜೊತೆಗೆ 3,00,000 ವಿಚ್ ಎವರ್ ಈಸ್ ಲೆಸ್. ಇವೆರಡರಲ್ಲಿ ಯಾವ ವ್ಯಾಲ್ಯೂ ಕಡಿಮೆ ಇದೆ, 2,98,440. ಸೊ ನಾನು ಇದೇ ವ್ಯಾಲ್ಯೂವನ್ನು ಏನು ಮಾಡಿದ್ದೀನಿ, ಈ ವ್ಯಾಲ್ಯೂವನ್ನು ತೊಗೊಂಡ್ಬಿಟ್ಟು ನಾನು ಮತ್ತೆ ಇಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ ಟು ಕಂಟಿನ್ಯೂಷನ್ ದ ಪ್ರಾಬ್ಲಮ್. ಸೊ ಹಾಗಿದ್ದಾಗಿನ ನಮಗೆ ಲೆಸ್ ಮಾಡಿಕೊಂಡ್ರೆ, ಸೊ ನೋಡಿ ಇಲ್ಲಿ 3,47,400 ಇದೆ, ಅದರಲ್ಲಿ 2,98,440 ಹೋಯ್ತು ಅಂತ ಹೇಳಂತಂದರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ 48,960 ರೂಪೀಸ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಸೊ ಇದು ಏನಾಗಿರುತ್ತಪ್ಪ ಅಂದರೆ ಇನ್ಕಮ್. ಇದು ನಮ್ದು ಏನು ಅಂದರೆ ಇನ್ಕಮ್. ಈ ಇನ್ಕಮ್ಗೆ ಏನು ಮಾಡಬೇಕಾಗುತ್ತೆ, ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ಯಾವುದೇ ಕಂಪನೀಸ್ಗಳಾಗಿರಲಿ ಅದಕ್ಕೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿರುತ್ತೆ ಅಂದರೆ 30% ಇರುತ್ತೆ. ನಾನು ಪ್ರಾಬ್ಲಮಲ್ಲಿ ತಿಳಿಸಿದ್ದೀನಿ ನಿಮಗೆ. ಫಸ್ಟ್ಗೆ 30%ಅನ್ನು ಏನು ಮಾಡ್ಕೊಂಬಿಡ್ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. ಈ ವ್ಯಾಲ್ಯೂ ಮೇಲೆ 48,960 ಮೇಲೆ 30% ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡ್ರೆ ವಿ ಗೆಟ್ ದ 14,688 ಅಂತಕ್ಕಂಥದ್ದು ವ್ಯಾಲ್ಯೂ ಸಿಕ್ತು. ಸೊ ಇದಕ್ಕೆ ಅಡಿಷ್ನಲ್ ಏನು ಮಾಡಬೇಕು ಅಂತಂದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ನಾನು ಆಲ್ರೆಡಿ ಹೇಳಿದ್ದೀನಿ 4% ಇರುತ್ತೆ. ಬಂದಿರತಕ್ಕಂತಹ ವ್ಯಾಲ್ಯೂಗೆ ಏನು ಮಾಡಬೇಕು, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4%, 587 ರೂಪೀಸ್ ಆಗುತ್ತೆ. 4% ಮಾಡಿದ್ರೆ ಟೋಟಲ್ ಟುಗೆದರ್ ಮಾಡಿದ್ರೆ ನಮಗೆ ವೆಟ್ ದ ವ್ಯಾಲ್ಯೂ ಆಫ್ 15,275 ರೂಪೀಸ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಅಂತಕ್ಕಂಥದ್ದು. ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ನಾನು ಇಷ್ಟು ಟ್ಯಾಕ್ಸನ್ನು ಏನು ಮಾಡಬೇಕಾಗಿರುತ್ತೆ, ನಾವು ಪೇ ಮಾಡಬೇಕಾಗಿರುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ತಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಅರ್ಥ ಆದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಗೆ ನಿಮ್ಮ ಲೈಕ್ ಮತ್ತು ಶೇರ್ಗಳು ಮುಂದಿನ ವೀಡಿಯೋಗಳನ್ನು ಮಾಡೋಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡುತ್ತೆ. ದಯವಿಟ್ಟು ಮತ್ತೆ ನಾವೆಲ್ಲರೂ ಕೂಡ ಮುಂದಿನ ಪ್ರಾಬ್ಲಮಲ್ಲಿ ಸಿಗೋಣ. ಧನ್ಯವಾದಗಳು.